ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ಚಿಕ್ಕದೊಂದು ಶಾರ್ಟ್ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ದೇವೀಸ್ ಕಿಚನಲ್ಲಿ ಮಾಡಿದಂಥ ಒಂದು ಅಡುಗೆ ಗುಲ್ಪಾಪ್ಟೆ ಸಿಹಿ. ಇದು ಹೋಮ್ ಮೇಡ್ ಚಾಕ್ಲೇಟ್ ಥರ ಇರುತ್ತೆ, ಹೋಮ್ ಮೇಡ್ ಚಾಕ್ಲೇಟ್ ಕೂಡ ಅನ್ಬೋದು. ಅವರಿಗೆ ಇಷ್ಟ ಆಗಿ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅದರ ವೀಡಿಯೋನ ನನಗೆ ಕಳಿಸಿದ್ದಾರೆ. ಅದು ಸಂಪೂರ್ಣವಾದ ವಿಡಿಯೋ ಇಲ್ಲ, ಮಿಸ್ ಆಗಿದೆ ಕೆಲವೊಂದು, ಆದರೆ ಇರೋದನ್ನು ನಾನು ಶಾರ್ಟ್ ಮಾಡಿ ಹಾಕಿ ಕೊಟ್ಟಿದ್ದೇನೆ ನಿಮಗೆ. ನೋಡಿ, ಇಲ್ಲಿ ಪದಾರ್ಥ ಬೇಕಾಗಿರೋದು ಗೋಧಿ ಬೇಕಾಗುತ್ತೆ, 1-2 kg ಅಷ್ಟು. ಆನಂತರ 1 ಬಟ್ಲು ಒಣಕೊಬ್ಬರಿ, ಬೆಲ್ಲ, ಅಂದರೆ ಗೋಧಿ ಅಳತೆ 1 kg ಇದ್ದರೆ ಅದಕ್ಕೆ 3/4 ಅಷ್ಟು ನೀವು ಬೆಲ್ಲ ಹಾಕಿದರೆ ಸಾಕಾಗುತ್ತೆ. ಆ ಬೆಲ್ಲ, ಆನಂತರ ತುಪ್ಪ ಬೇಕಾಗುತ್ತೆ, ಒಂದು ದೊಡ್ಡ ಬಟ್ಲಿನಷ್ಟು. ಈಗ 1 kg ಅಂದರೆ ಸುಮಾರು ನೀವು 1/4 kg ಅಷ್ಟು ತುಪ್ಪವನ್ನು ಹಾಕಬೇಕಾಗತ್ತೆ. ಸೊ ಮೊದಲಿಗೆ ಏನು ಮಾಡಬೇಕಂತಂದರೆ, ಗೋಧಿಯನ್ನು ಹುರ್ಕೊಳ್ತಾ ಇದ್ದಾರೆ ನೋಡಿ ಇಲ್ಲಿ. ಸೊ ಇದು ಬಸವೇಶ್ವರನಗರದಲ್ಲಿರುವಂಥ ರಾಮ್ ಮೋಹನ್ ಮತ್ತು ಸೂರ್ಯಪ್ರಕಾಶ್ ಮತ್ತು ಅವರ ತಾಯಿ ಮೂವರು ಸೇರಿ ಮಾಡಿದಂಥ ಅಡುಗೆಯನ್ನು ವಿಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ. ಅದನ್ನು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಗೋಧಿಯನ್ನು ಹುರ್ಕೋಬೇಕು, ಚೆನ್ನಾಗಿ ಘಮ್ಮನ ಥರ ಹುರ್ಕೊಂಡಿದ್ದಾರೆ. ಹುರ್ಕೊಟ್ಟ ನಂತರ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಬೋದು. ದೊಡ್ಡ ಲಾರ್ಜ್ ಕ್ವಾಂಟಿಟಿ ಇದ್ದರೆ ಅದನ್ನು ಬೇಕಾದ್ರೆ ನಾವು ಮಿಷಿನ್ಗೆ ಹಾಕ್ಸ್ಕೊಂಬರ್ಬೋದು. ಇಲ್ಲಿ ಸ್ವಲ್ಪ ಇರೋದ್ರಿಂದ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದ್ದಾರೆ. ಅದನ್ನು ಚೆನ್ನಾಗಿ ಈ ಅರ್ಧ ಲೀಟ್ರಷ್ಟು ಹಾಲು ಕಾಯಿಸಿ ಆರಿಸಿ ಆನಂತರ ಅದನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಪೌಡ್ರಿಗೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆ ನಂತರದಲ್ಲಿ ಏನು ಮಾಡ್ತೀವಿ ಅಂತಂದರೆ, ಬೆಲ್ಲವನ್ನು ನಾವು ಪಾಕಕ್ಕೆ ಇಡಬೇಕಾಗತ್ತೆ. ಬೆಲ್ಲ ತುಂಬುವಷ್ಟು ನೀರನ್ನು ಹಾಕಿ ಪಾಕಕ್ಕೆ ಇಡಬೇಕು. 1 ಎಳೆ ಪಾಕ ಬರಬೇಕು. 1 ಎಳೆ ಪಾಕ ಅಂದರೆ ಗೊತ್ತಾಗಲ್ವಲ್ಲ ಗಂಡು ಮಕ್ಕಳಿಗೆ, ಅದಕ್ಕೆ ನೋಡಿ ಅವ್ರ ತಾಯಿ ಕೂತ್ಕೊಂಡು ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಹೇಗೆ ಮಾಡೋದು ಅಂತ. ಸೊ 1 ಎಳೆ ಪಾಕವನ್ನು ಬಂದ ನಂತರ ಏನಂದರೆ, ಈ ಹಿಟ್ಟು ಎಷ್ಟು ಕಲಿಸ್ಕೊಂಡಿರ್ತೀರೋ ಅಷ್ಟು, ಈ ಹಾಲು ಹಾಕಿ ಕಲಿಸಿರ್ತಿಲ್ಲ, ಈ ಥರ ಉದುರಾಗೆ ಇರಬೇಕು, ನೆನ್ಪಿಡಿ. ಅದನ್ನು ಹಾಕಿ ಅದಕ್ಕೆ ತಿರುಗಿಸ್ತಾ ಹೋಗಬೇಕು. ಅದೇ ಸಮಯಕ್ಕೆ ಸರಿಯಾಗಿ ಈ 1 kg ಅಂದರೆ 1/4 ಲೀಟ್ರಷ್ಟು ತುಪ್ಪ, ಆನಂತರ ಒಣಕೊಬ್ಬರಿ ಎಲ್ಲವನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ರಾಗಿ ಮುದ್ದೆ ಥರ, ಆನಂತರ ಆರಿಸ್ಬಿಟ್ಟು ಬಿಸಿ ಇದ್ದಾಗೆ ಈ ರೀತಿ ಸಣ್ಣ ಉಂಡೆಗಳನ್ನು ಮಾಡಿ ಇಟ್ಟರೆ ನೀವು 1 ತಿಂಗಳು ಬೇಕಾದ್ರೂ ತಿನ್ಬೋದು. ಮಕ್ಕಳಿಗೆ ಚಾಕ್ಲೇಟ್ ಬದಲಾಗಿ ಇದು ಕೊಡಿ, ತುಂಬ ಸೊಗಸಾಗಿರುತ್ತೆ. ಇನ್ನು ಈ ಅಡುಗೆಯನ್ನು ಕಲಿತು ಮಾಡಿ ನಮಗೋಸ್ಕರ ವಿಡಿಯೋ ಮಾಡಿ ಕಳಿಸಿದಂತಹ ಸೂರ್ಯಪ್ರಕಾಶ್ ಮತ್ತು ರಾಮ್ ಮೋಹನ್ ಹಾಗೆ ಅವ್ರ ತಾಯಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆಯೇ ನಿಮಗೇನಾದರೂ ಇದು ಡೀಟೇಲ್ ಆಗಿರುವಂಥ ವಿಡಿಯೋ ಬೇಕು, ಕರೆಕ್ಟ್ ಪ್ರೊಸೀಜರ್ಸ್ ಬೇಕು ಅಂತಂದರೆ ದೇವೀಸ್ ಕಿಚನ್ನಲ್ಲಿ ಗುಲ್ಪಾಪ್ಟೆ ಅಂತ ಸರ್ಚ್ ಮಾಡಿ ಖಂಡಿತ ನಿಮಗೆ ಸಿಗುತ್ತೆ ಡೀಟೇಲ್ ಆದಂಥ ವಿಡಿಯೋ. ಲಿಂಕ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಈ ಲಿಂಕ್ ಕೂಡ ನೀವು ಶೇರ್ ಮಾಡಿಕೊಂಡು ನೋಡಬಹುದು.